ಯಥಾಸ್ಥಿತಿಯಲ್ಲಿಯೇ ಇರಲಿ ಲೋಕಸಭಾ ಸ್ಥಾನಗಳ ಸಂಖ್ಯೆ ಇವತ್ತು ಯಥಾಸ್ಥಿತಿ ಇವತ್ತು ಎಷ್ಟಿದೆ ಅಷ್ಟೇ ಇರಲಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಎಷ್ಟಿದೆ ಇವತ್ತಿಗೆ? 543 ಲೋಕಸಭಾ ಕ್ಷೇತ್ರಗಳಿದೆ, ಅಷ್ಟೇ ಇರಲಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ 25 ವರ್ಷಗಳ ಕಾಲ ಯಥಾಸ್ಥಿತಿಯಲ್ಲಿಯೇ ಮುಂದುವರಿಯಬೇಕು ಅನ್ನುವಂತಹ ಬೇಡಿಕೆಗೆ ಮುಖ್ಯ ಕಾರಣ, ಆ ಬೇಡಿಕೆಗೆ ಮುಖ್ಯ ಕಾರಣ ಏನು ಅಂತಂದರೆ ದಕ್ಷಿಣ ಭಾರತದ ರಾಜ್ಯಗಳ ರಾಜಕೀಯ ಪ್ರಾತಿನಿಧ್ಯವನ್ನು ರಕ್ಷಿಸೋದು ಮತ್ತು ಒಕ್ಕೂಟ ವ್ಯವಸ್ಥೆಯನ್ನು ಸಮತೋಲನದಲ್ಲಿ ಕಾಯ್ದುಕೊಳ್ಳೋದೇ ಇದರ ಮೂಲ ಉದ್ದೇಶ ಆಗಿದೆ. ಆದ್ದರಿಂದ 543 ಸೀಟ್ಗಳು ಏನಿದೆ ಲೋಕಸಭಾ ಸೀಟ್ಗಳು, ಆ ಲೋಕಸಭಾ ಸೀಟ್ಗಳೇ ಇರಲಿ. ಮುಂದಿನ 25 ವರ್ಷಗಳ ತನಕ, 25 ವರ್ಷಗಳಾಗೋ ತನಕ ಅದನ್ನು ಒಡೆಯಬೇಡಿ, ಸ್ಪ್ಲಿಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು 543 ಸೀಟುಗಳ ಮೀಸಲಾತಿಯಲ್ಲಿ ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಿ. ನಾನಾಗಲೇ ಹೇಳಿದೆ, 543 ಸೀಟ್ಗಳೇನಿದೆ ಲೋಕಸಭಾ ಸೀಟ್ಗಳು, ಅಲ್ಲಿ ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಿ ತರಬೇಕು ಅನ್ನುವಂಥ ಆಗ್ರಹ ಕೂಡ ಹೆಚ್ಚಿದೆ. ಇದು ಕ್ಷೇತ್ರದ ಪುನರ್ವಿಂಗಡಣೆ ಹಾಗೂ ಜನಸಂಖ್ಯಾ ಆಧಾರಿತ ಬದಲಾವಣೆಗಳಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ರಾಜಕೀಯ ಪ್ರಾತಿನಿಧ್ಯದ ನಷ್ಟವನ್ನು ಲಿಟ್ರಲಿ ಸ್ವಲ್ಪ ತಡೆಯುತ್ತೆ. ಅಲ್ಲದೆ ಹೊಸ ಜನಗಣತಿಯ ಆಧಾರದ ಮೇಲೆ ಮತ್ತು ಕ್ಷೇತ್ರದ ವಿಸ್ತರಣೆಯ ವಿಳಂಬವಿಲ್ಲದೆ ಮಹಿಳೆಯರಿಗೆ ತಕ್ಷಣವೇ ರಾಜಕೀಯ ಅಧಿಕಾರ ಸಿಗೋದಕ್ಕೆ ಈಸಿಯೆಸ್ಟ್ ವೇ ಆಗುತ್ತೆ, ಸರಳ ಮಾರ್ಗ ಆಗುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಆದ್ದರಿಂದ ಹೆಣ್ಮಕ್ಳು ಬಂದುಬಿಟ್ರೆ, ವುಮೆನ್ ರಿಸರ್ವೇಷನ್ ಬಂದುಬಿಟ್ರೆ ಈಸಿಯಾಗಿ ಅವರಿಗೆ ಪವರ್ ಸಿಕ್ಕಿಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಡಿಲಿಮಿಟೇಷನ್ ವಿಚಾರದಲ್ಲಿ ದಕ್ಷಿಣ ರಾಜ್ಯಗಳ ಒಟ್ಟಾಗೋಣ, ದಕ್ಷಿಣ ರಾಜ್ಯಗಳೆಲ್ಲವೂ ಕೂಡ ಒಟ್ಟಾಗೋಣ ಅನ್ನುವಂತಹ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಎಲ್ಲ ಬೇಡಿಕೆಗಳನ್ನು ಒಳಗೊಂಡಂತಹ ಒಮ್ಮತದ ನಿರ್ಣಯವನ್ನು ದಕ್ಷಿಣ ವಲಯದ ಮಂಡಳಿಯೂ ಕೂಡ ಅಂಗೀಕರಿಸಬೇಕು, ಇದನ್ನು ಸ್ವಾಗತ ಮಾಡಿಕೊಳ್ಳಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಸಿಎಂ ಡಿ ಕೆ ಶಿವಕುಮಾರ್ ಕರೆ ಮಾಡಿ, ಅಂದರೆ ಬೇರೆ ಬೇರೆ ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ಈ ಒಂದು ವಿಚಾರವನ್ನು ತಿಳಿಸಿದ್ದಾರೆ, ಅವರು ಕಿವಿಗೆ ಹಾಕಿದ್ದಾರೆ. ಎಲ್ಲರೂ ಒಟ್ಟಾಗಿದ್ದರೆ ಮಾತ್ರ ಏನಾದರೂ ನಾವು ಸಾಧಿಸಬಹುದು ಅನ್ನುವಂತಹ ಮಂತ್ರವನ್ನು ಡಿ ಕೆ ಶಿವಕುಮಾರ್ ಅವರು ದಕ್ಷಿಣ ಭಾರತದ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹೇಳಿದ್ದಾರೆ ಅನ್ನುವಂಥ ವಿಚಾರಗಳು ಬೆಳಕಿಗೆ ಬಂದಿದೆ. ಇದು ಡಿ ಕೆ ಶಿವಕುಮಾರ್ ಅವರ ಬೇಡಿಕೆ. ಹಾಗಾದರೆ ಡಿ ಕೆ ಆತಂಕ ಏನು? ಡಿಲಿಮಿಟೇಷನ್ಸನ್ನು ಎಕ್ಸಿಕ್ಯೂಟ್ ಮಾಡಿದರೆ, ಆ ಬಿಲ್ಲನ್ನು ಪಾಸ್ ಮಾಡಿದರೆ ವಾಟ್ ವಾಸ್ ದ ಡಿಫೆಕ್ಟ್ ಏನು? ಡಿ ಕೆ ಶಿವಕುಮಾರ್ ಆತಂಕ ಏನು ಅನ್ನುವಂಥದ್ದು ನೋಡ್ಕೊಂಬರೋಣ. ರಾಜಕೀಯ ಪ್ರಭಾವ ಕುಸಿತದ ಭೀತಿ ಅನ್ನುವಂಥದ್ದು ಅನೇಕ ರಾಜಕಾರಣಿಗಳಿಗೆ ಕಾಡುತ್ತೆ ಡಿಲಿಮಿಟೇಷನ್ ಆದರೆ, ಹಾಗೆ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಕಾಡ್ತಾ ಇದೆ. ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರಗಳನ್ನು ಮರು ವಿಂಗಡಣೆ ಮಾಡಿದರೆ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚಿನ ಸೀಟ್ಗಳು ಸಿಗುತ್ತೆ. ಇದರಿಂದ ದೇಶದ ರಾಜಕಾರಣದಲ್ಲಿ ದಕ್ಷಿಣ ರಾಜ್ಯಗಳ ಪ್ರಭಾವ ಲಿಟ್ರಲಿ ಕಡಿಮೆ ಆಗುತ್ತೆ, ದಕ್ಷಿಣ ಭಾರತದವರ ಧ್ವನಿ ಕಡಿಮೆ ಆಗುತ್ತೆ. ಆದ್ದರಿಂದ ದಕ್ಷಿಣ ಭಾರತದವರಿಗೆ ಈಗಿರುವಂತಹ ಪ್ರಾತಿನಿಧ್ಯವೇ ಇರಬೇಕು ಅನ್ನುವಂತಹ ಕಾರಣದಿಂದ ಡಿಲಿಮಿಟೇಷನ್ಸ್ ಬೇಡ, ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಜನಸಂಖ್ಯೆಯ ನಿಯಂತ್ರಣದಲ್ಲಿ ಯಶಸ್ವಿಯಾಗುತ್ತೆ, ಸಾಧನೆಗೆ ಸಿಗದ ಮನ್ನಣೆ ಆಗುತ್ತೆ. ಜನಸಂಖ್ಯೆ ನಿಯಂತ್ರಣದಲ್ಲಿ ಯಶಸ್ವಿ, ಸಾಧನೆಗೆ ಸಿಗದಂತಹ ಮನ್ನಣೆ. ಕೇಂದ್ರ ಸರ್ಕಾರದ ಕರೆಗೆ ಒಗ್ಗೊಟ್ಟು ಜನಸಂಖ್ಯೆ ನಿಯಂತ್ರಣ ಹಾಗೂ ಮಾನವ ಅಭಿವೃದ್ಧಿ ಸೌಚಂಕ್ಯಗಳಲ್ಲಿ ದಕ್ಷಿಣ ಭಾರತದ ರಾಜ್ಯಗಳು ಶಿಸ್ತುಬದ್ಧವಾಗಿ ಸಾಧನೆಯನ್ನು ಮಾಡ್ತಾ ಇದೆ, ಮುಂದೆ ಕೂಡ ಮಾಡುತ್ತೆ. ಆದರೆ ಈ ಮಾತನ್ನು ಉತ್ತರ ಭಾರತದ ರಾಜ್ಯಗಳಲ್ಲಿ ಹೇಳೋಕ್ಕೆ ನಾವು ಬರೋದಿಲ್ಲ, ಇದನ್ನು ಅಲ್ಲಿಗೆ ಅಪ್ಲೈ ಮಾಡೋಕ್ಕೆ ಬರೋಲ್ಲ, ಅಲ್ಲಿ ಜನಸಂಖ್ಯೆ ನಿಯಂತ್ರಣ ಅನ್ನುವಂಥದ್ದೇ ಆಗಲಿಲ್ಲ. ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ನಿಯಂತ್ರಣ ಆಯಿತು, ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಈಗ ಈ ಯಶಸ್ಸೇ ರಾಜಕೀಯ ಪ್ರಾತಿನಿಧ್ಯದ ಇಳಿಕೆಗೆ ಕಾರಣ ಆಗಬಾರದು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಒಂದು ಕಳಕಳಿಯಾಗಿದೆ, ಅವರ ಒಂದು ಇಂಟೆನ್ಷನ್ ಆಗಿದೆ. ಆ್ಯಂಡ್ ಆರ್ಥಿಕ ಕೊಡುಗೆಗೆ ತಕ್ಕ ಪ್ರಾತಿನಿಧ್ಯ ಸಿಗಬೇಕು, ಆರ್ಥಿಕ ಕೊಡುಗೆಗೆ ಪ್ರಾತಿನಿಧ್ಯ ಸಿಗಬೇಕು. ಆರ್ಥಿಕ ಕೊಡುಗೆ, ಫೈನಾನ್ಷಿಯಲ್ ಕ್ರೈಸಿಸ್ಸಿಂದ ದಕ್ಷಿಣ ಭಾರತ ಹೊರಗಡೆ ಬರಬೇಕು ಮತ್ತು ದೇಶಕ್ಕೆ ಆರ್ಥಿಕವಾಗಿ ಸೌತ್ ಇಂಡಿಯಾ ಏನಾದರೂ ಕೊಡಬೇಕು ಅನ್ನುವಂಥದ್ದು ಅವರ ಲೆಕ್ಕಾಚಾರ. ಒಟ್ಟು GDPಗೆ 33% ಕೊಡುಗೆ ನೀಡುವಂತಹ ದಕ್ಷಿಣ ರಾಜ್ಯಗಳಿಗೆ ರಾಜಕೀಯವಾಗಿಯೂ ಕೂಡ ಅಷ್ಟೇ ಪ್ರಾಮುಖ್ಯತೆ ಇರಬೇಕು ಅಂತ ಸಿಎಂ ಡಿ ಕೆ ಶಿವಕುಮಾರ್ ಪ್ರತಿಪಾದನೆ ಮಾಡಿದ್ದಾರೆ. ದಕ್ಷಿಣದ ಯಾವುದೇ ರಾಜ್ಯಗಳು ಲೋಕಸಭಾ ಸೀಟ್ಗಳನ್ನು ಕಳೆದುಕೊಳ್ಳುವುದಿಲ್ಲ ಎಂಬ ಕೇಂದ್ರದ ಭರವಸೆಯನ್ನು ನಾವು ಸ್ವಾಗತ ಮಾಡ್ತೀವಿ. ಆದರೆ ಪ್ರಾತಿನಿಧ್ಯ ಎನ್ನುವುದು ಕೇವಲ ಸಂಖ್ಯೆಯಲ್ಲ, ಅದು ನಮ್ಮ ರಾಜಕೀಯ ತೂಕ ಮತ್ತು ಧ್ವನಿಯಲ್ಲಿ ಅಡಕವಾಗಿದೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಮಾತು. ಒಂದು ಬಹಿರಂಗವಾದಂತಹ ಸಭೆಯಲ್ಲಿ ಅಮಿತ್ ಶಾ ಎದುರೇ ಈ ಎಲ್ಲ ವಿಚಾರಗಳನ್ನು ಸ್ಪಷ್ಟಪಡಿಸಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ದಳಪತಿ ಸೇರಿದಂತೆ ದಕ್ಷಿಣದ ಇತರೆ ನಾಯಕರು ಕೂಡ
ಈ ನಿಲುವಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾರೆ. ರೈಟ್ ನಾವು ಇದು ಡಿಲಿಮಿಟೇಷನ್ಸಿನ ಒಂದು ಪುರಾಣ. ಏನೇನು ಪ್ರೋಸ್ ಇದೆ, ಏನೇನು ಅಗೇನೆಸ್ಟ್ ಇದೆ ಅನ್ನುವಂತಹ ವಿಚಾರಗಳನ್ನು ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಬಹಿರಂಗ ವೇದಿಕೆಯಲ್ಲಿ ಅಮಿತ್ ಶಾ ಅವರ ಮುಂದೆ ಹೇಳಿದ್ದಾರೆ. ಮಹಿಳಾ ಮೀಸಲಾತಿ ಕೊಡಿ 543 ಲೋಕಸಭಾ ಕ್ಷೇತ್ರಗಳ ಪೈಕಿ, ಆದರೆ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನು ಮಾಡಬೇಡಿ. ಹಂಗೆ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡಿದರೆ ಜನಗಣತಿಯ ಆಧಾರದ ಮೇಲೆ ಉತ್ತರ ಭಾರತದಲ್ಲಿ, ನಾರ್ತ್ ಇಂಡಿಯಾದಲ್ಲಿ ಲೋಕಸಭಾ ಕ್ಷೇತ್ರಗಳು ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ಕಡಿಮೆ ಆಗಿಬಿಡುತ್ತೆ. ಯಾಕಂತಂದರೆ ನಮ್ಮಲ್ಲಿ ಪಾಪ್ಯುಲೇಷನ್ ಇನ್ಕ್ರೀಸಿಂಗ್ ಅನ್ನುವಂಥದ್ದು ಜಾಸ್ತಿ ಇಲ್ಲ ದಕ್ಷಿಣ ಭಾರತದಲ್ಲಿ. ಉತ್ತರ ಭಾರತದಲ್ಲಿ ನಿರಂತರವಾಗಿ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾನೇ ಇದೆ. ಆದ್ದರಿಂದ ರೈಟ್ ನಾವು ಪಾಪ್ಯುಲೇಷನ್ ಇನ್ಕ್ರೀಸ್ ಆಗಿರುವಂಥ ಉತ್ತರ ಭಾರತದಲ್ಲಿ ಲೋಕಸಭಾ ಕ್ಷೇತ್ರಗಳು ಜಾಸ್ತಿ ಆಗುತ್ತೆ, ನಮ್ಮಲ್ಲಿ ಕಡಿಮೆ ಆಗುತ್ತೆ. ಮತ್ತು ಇನ್ನೂ ಅನೇಕ ವಿಚಾರಗಳನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಆರ್ಥಿಕತೆ ಹೊಡೆತ ಬೀಳುತ್ತೆ, ನಮ್ಮ ಪ್ರಾತಿನಿಧ್ಯ ಕಡಿಮೆ ಆಗುತ್ತೆ. ಆದ್ದರಿಂದ ನಾವೆಲ್ಲರೂ ಒಗ್ಗೂಟದಲ್ಲಿಟ್ಟುಕೊಂಡು ದಕ್ಷಿಣ ಭಾರತದ ಎಲ್ಲ ಮುಖ್ಯಮಂತ್ರಿಗಳು ಸೇರ್ಕೊಂಡು ಇದರ ವಿರುದ್ಧ ಹೋರಾಡಬೇಕಾಗಿದೆ, ಡಿಲಿಮಿಟೇಷನ್ಸನ್ನು ಬೇಡ ಅಂತ ಹೇಳಬೇಕಾಗಿದೆ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದರು.